ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇದು ನಂದು ಸಂಡೇ ವ್ಲಾಗ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಂಡೇ ಮಂಡೇ ವ್ಲಾಗ್. ಈ ಸಂಡೇ ನನಗೆ ಆ್ಯಕ್ಚುಲಿ ನಂದು ಮೇಡ್ ಇದ್ದಾಳಲ್ಲ, ಅವಳು ನಾನು ಬರಲ್ಲ ಅಂತ ಹೇಳಿದ್ಲು, ಅವಳು ಲೀವ್ ತೊಗೊಂಡಿದ್ಲು. ಬಟ್ ನಾನು ಜನರಲಾಗಿ ಸಂಡೇ ಅವಳು ಬಂದಿಲ್ಲ ಅಂತ ಹೇಳಿದರೆ ಇನ್ನೊಬ್ಳು ಮೇಡ್ ನಮ್ಮ ಮನೇಲಿ ಆಲ್ಟರ್ನೇಟ್ ಒಬ್ಳಿದ್ದಾಳೆ, ಅವಳನ್ನ ಕರಿತೀನಿ. ಬಟ್ ಆದರೆ ನಮ್ಮ ರೆಗ್ಯುಲರ್ ಮೇಡ್ ಹೇಳಿದ್ಲು, ಬೇಡ ಮೇಡಮ್ ಯಾರನ್ನೂ ಕರಿಬೇಡಿ, ಏನೋ ಒಂದೇ ದಿವಸ ಅಲ್ಲ, ನಾನು ನೆಕ್ಸ್ಟ್ ಡೇ ಬಂದುಬಿಟ್ಟೆ ಎಲ್ಲ ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದು. ಸರಿ ಅಂತ ಅಂದ್ಕೊಂಡು ಅವಳು ಅಷ್ಟೊಂದು ಹೇಳಿದಾಳಲ್ಲ ಅಂತ ನಾನು ಯಾರನ್ನೂ ಕರೀಲಿಲ್ಲ. ಬಟ್ ಅಂದರೆ ನನಗೇನು ಅನಿಸುತ್ತೆ, ಮನೆ ಕ್ಲೀನ್ ಇಲ್ಲ ಅಂದರೆ ನನಗೆ ಮನಸ್ಸೇ ಸರಿ ಆಗಲ್ಲ. ಅದಕ್ಕೆ ನಾನೆಲ್ಲ ಬೆಡ್ಡೆಲ್ಲ ಫಸ್ಟ್ ಸರಿ ಮಾಡ್ಕೊತಾ ಇದ್ದೆ. ಯಾಕಂದರೆ ಅಟ್ಲೀಸ್ಟ್ ಬೆಡ್ಡೆಲ್ಲ ಸರಿ ಮಾಡ್ಕೊಂಡ್ರೆ ಮನ್ಸ್ಗೊಂದು ಸ್ವಲ್ಪ ಮನೆ ಕ್ಲೀನ್ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲ ಬೆಡ್ಡೆಲ್ಲ ಸರಿ ಮಾಡ್ಕೊತಾ ಇದ್ದೆ. ಮತ್ತು ನಮ್ಮ ಹಸ್ಬೆಂಡ್ ಹೇಳಿದರು ಇವತ್ತು ಆಫ್ಟರ್ನೂನ್ ಹೊರಗಡೆ ಲಂಚ್ಗೆ ಹೋಗೋಣ ಅಂತೇಳಿ. ಸೊ ಕುಕ್ಕಿಂಗ್ ವರ್ಕ್ ಏನೂ ಇರಲಿಲ್ಲ. ಸೊ ಅದಕ್ಕೆ ಎಲ್ಲ ರೂಮ್ದು ನಾವು ಯಾವ್ದಾವ್ದು ಯೂಸ್ ಮಾಡಿದ್ದೆ ಅದೆಲ್ಲ ಬೆಡ್ಸ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನು ಮೋಸ್ಟ್ ಆಫ್ ದೀಸ್ ಬೆಡ್ಗೆ ನಾನು ತರೋದೆಲ್ಲ ಬೆಡ್ಶೀಟ್ಸು ಮತ್ತು ಪಿಲ್ಲೋಸು ಎಲ್ಲದನ್ನು ಹೋಮ್ ಸೆಂಟರಿಂದ. ಆ್ಯಕ್ಚುಲಿ ಹೋಮ್ ಸೆಂಟರಲ್ಲಿ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ನಿಮ್ಗೆ ಯಾವ ಥರದ್ದು ಬೇಕಾದರೂ ಅಲ್ಲಿ ಸಿಕ್ಕತ್ತೆ. ಸೊ ನಾನು ಮೋಸ್ಟ್ ಆಫ್ ದ ಥಿಂಗ್ಸ್ ಎಲ್ಲದನ್ನು ಆಲ್ಮೋಸ್ಟ್ 95% ಅಲ್ಲಿಂದನೇ ತಂದಿರ್ತೀನಿ. ಆಮೇಲೆ ನನ್ನ ಮಗನ ರೂಮ್ ಅಂತೂ ತುಂಬ ಮೆಸ್ಸಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಅವ್ನ ರೂಮ್ ತುಂಬ ಕ್ಲೀನ್ ಮಾಡೋಕ್ಕಿದೆ, ಯಾಕಂದರೆ ಒಂದು ಎಕ್ಸಾಮ್ ಆದರೆ ಆದಮೇಲಿಂದ ಯಾವುದು ಬುಕ್ಸ್ ಎಲ್ಲ ಆಚೆನೇ ತೆಗೆದಿಲ್ಲ, ಎಲ್ಲ ಹಾಗೆ ಇಟ್ಬಿಟ್ಟಿದ್ದಾನೆ. ಸೊ ಇದು ಆ್ಯಕ್ಚುಲಿ ಈ ಬೆಡ್ಶೀಟ್ಸ್ ಮಾತ್ರ ನಾನು ಹೋಮ್ ಸೆಂಟರಿಂದ ತಂದಿದ್ದಲ್ಲ. ಇದು ನಾನು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಗಿಫ್ಟ್ ಬಂದಿರೋದು. ಇವ್ರಿಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಲ್ಲ ಗಿಫ್ಟ್ ಬರುತ್ತೆ ಅಂತ, ಅದರಲ್ಲಿ ಇದು ಒಂದು ಸಹಿತ. ಬಟ್ ಅದು ಅವ್ನ ರೂಮ್ಗೆ ನಾವು ಜಾಸ್ತಿ ಬ್ಲೂ ಕಲರ್ ಬೆಡ್ಶೀಟ್ಸೇ ಯೂಸ್ ಮಾಡೋದು, ಬಿಕಾಸ್ ಅವ್ನ ರೂಮ್ ಥೀಮ್ ಇರೋದೇ ಬ್ಲೂ ಕಲರಲ್ಲಿ. ಅದಕ್ಕೆ ನಾನು ಇದು ಅವ್ನ ರೂಮ್ಗೆ ಸೂಟ್ ಆಗುತ್ತೆ ಅಂತ ಇದು ಬ್ಲೂ ಕಲರ್ದೇ ಇರ್ತಾಯಿದೆ. ಬಟ್ ಆದರೆ ಈ ಪಿಲ್ಲೋಸ್ ಎಲ್ಲ ಇದೆಯಲ್ಲ, ಈ ಚಿಕ್ಕ ಪಿಲ್ಲೋಸ್, ಅದೆಲ್ಲ ನಾನು ಹೋಮ್ ಸೆಂಟರಿಂದನೇ ತೊಗೊಂಡಿರೋದು. ನಾನು ಆಮೇಲೆ ಇವತ್ತು ಆ್ಯಕ್ಚುಲಿ ತುಂಬ ರೂಮ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಪೂಜೆ ಮಾಡೋಕ್ಕೂ ಇತ್ತು. ಇಲ್ಲಿ ನೋಡಿ ನನ್ನ ಮಗನ ರೂಮ್, ಕಿಡ್ಸ್ ರೂಮ್ ಅಂತ ಮಾಡಿಸಿದ್ವಿ. ಎಷ್ಟು ಚೆನ್ನಾಗಿದೆ ಇದು. ಎಲ್ಲ ಫುಲ್ ಮೇಲ್ಗಡೆ ಎಲ್ಲ ಕ್ಲೌಡ್ಸ್ ಇದೆ, ಅದರಲ್ಲೆಲ್ಲ ಡಿಫ್ರೆಂಟ್ ಕಲರ್ಸ್ ಲೈಟ್ ಬರುತ್ತೆ. ಬಟ್ ನಾನು ಅದೆಲ್ಲ ಇವತ್ತೇನು ತೋರ್ಸೋಕ್ಕೆ ಹೋಗಿಲ್ಲ. ಅವನ್ನೆಲ್ಲದೂ ಇದೇ ಥರ ಬೇಕು. ಆ ಒಂದು ಕರ್ಟನ್ಸ್ ಆಯ್ತನೂ ಥೀಮಲ್ಲೇ ಇದೆ. ಆಮೇಲೆ ಅವನೇನು ಪೋಕಿಮಾನ್ ಬೇಕು ಅಂತ ಇದರಲ್ಲಿ ಪೋಕಿಮಾನ್ದು ಡಿಸೈನ್ ಸಹಿತ ಮಾಡಿಸ್ಕೊಂಡಿದ್ದಾನೆ. ಆಮೇಲೆ ಕಿಚನಿಗೆ ಬಂದೆ. ನಾನು ಹಿಂದಿನ ದಿನ ಸ್ಯಾಟರ್ಡೆ ನೈಟು ಗೀ ರೈಸ್ ಮತ್ತು ಚಿಕನ್ ಫ್ರೈ ಎಲ್ಲ ಮಾಡಿದ್ದೆ. ನಾನು ಇವತ್ತು ಹೆಂಗಿದ್ರೂ ಮಧ್ಯಾಹ್ನ ಲಂಚ್ಗೆ ಆಚೆ ಹೋಗ್ತಿದ್ದೀವಲ್ಲ ಅಂತ ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಅಟ್ಲೀಸ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ ಎಲ್ಲ ಇಡ್ತಾಯಿದ್ದೆ. ಬಟ್ ಕಿಚನ್ ಸ್ಲ್ಯಾಬ್ ಕ್ಲೀನ್ ಮಾಡಿಲ್ಲ ಅಂದರೆ ಮನ್ಸಿಗೇನೋ ಸಮಾಧಾನ ಆಗೋಲ್ಲ. ಅಟ್ಲೀಸ್ಟ್ ಅದೆಲ್ಲ ಕ್ಲೀನ್ ಮಾಡಿ ಹೋದರೆ ಮನೆ ಏನೋ ಕ್ಲೀನ್ ಇದೆ ಅಂತ ಅನಿಸುತ್ತೆ. ಫುಲ್ಲು ಎಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊಂಡೇ ಇದ್ರೂ ಮೇಲ್ಮೇಲಕ್ಕಂತೂ ಇಷ್ಟೊಂದು ಮಾಡ್ಕೊತೀನಿ ನಾನು ಮೇಡ್ ಬಂದಿಲ್ಲ ಅಂತ ಹೇಳಿದ್ರೆ. ಆ್ಯಕ್ಚುಲಿ ಸಂಡೇಸು ಕುಕ್ಕಂತೂ ಬರಲ್ಲ, ನಾನೇ ಕುಕ್ಕಿಂಗ್ ಮಾಡ್ಕೋತೀನಿ. ಬಟ್ ಸಂಡೇಸ್ ಏನಾಗುತ್ತೆ ಅಂದರೆ ಇದರ್ ಯಾವುದಾದ್ರೂ ಒನ್ ಟೈಮ್ ನಾವು ಆಚೆ ಕಡೆ ಹೋಗೋದು ಜಾಸ್ತಿನೇ. ಮೋಸ್ಟ್ ಆಫ್ ದ ಟೈಮ್ಸು ಲಂಚ್ ಮನೆಯಲ್ಲೇ ಮಾಡ್ತಾಯಿದ್ವಿ, ಡಿನ್ನರ್ ಆಚೆ ಹೋಗ್ತಿದ್ವಿ. ಬಟ್ ಇವಾಗೇನೋ ಒಂದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿಬಿಟ್ಟಿದೆ 1 ಮಂತಿಂದ. ಎಲ್ಲ ಸಂಡೇಸು ಲಂಚ್ಗೆ ಆಚೆ ಹೋಗ್ತಾಯಿದ್ದೀವಿ. ಸೊ ಇಲ್ಲ ಅಂತ ಹೇಳಿದ್ದಿದ್ರೆ ನಾನು ಮಟನ್ ಇಲ್ಲ ಫಿಶ್ ಮಾಡೋಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಸಂಡೇಸು. ಆ್ಯಕ್ಚುಲಿ ನಂದು ಲಾಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆಲ್ಲ ತೋರಿಸಿದ್ದೆ ನಾನು ಕಾಕ್ರೋಚ್ದು ಇದು ಪೇಸ್ಟು. ಐ ಹೋಪ್ ನೀವೆಲ್ಲ ಯೂಸ್ ಮಾಡಿದ್ರೆ ಅನ್ಕೋತೀನಿ. ನಂಗೆ ಕೆಲವರೆಲ್ಲ ತುಂಬ ಜನ ಕೇಳಿದರು ಕೂಡ, ಮೆಸೇಜೆಲ್ಲ ಹಾಕಿಬಿಟ್ಟು ಲಿಂಕ್ ಕಳಿಸಿ ಅಂತ. ಆ್ಯಕ್ಚುಲಿ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿದ್ದೀನಿ, ನೀವು ಅಲ್ಲಿಂದನೇ ಇದು ಮಾಡ್ಬೋದು. ಅದು ಡೈರೆಕ್ಟಾಗಿ ನಿಮ್ಗೆ ಅಮೆಝಾನ್ಗೆ ಇದು ಡೈರೆಕ್ಟ್ ಮಾಡುತ್ತೆ, ಅಲ್ಲಿಂದನೇ ನೀವು ಆರ್ಡರ್ ಮಾಡ್ಕೊಬೋದು. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಆಚೆ ಹೋಗೋಕ್ಕೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬ್ ರಬ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇದು ಐಸ್ ಕ್ಯೂಬ್ ರಬ್ ಮಾಡೋದು ನಿಜವಾಗೂ ತುಂಬ ಒಳ್ಳೆ ರೆಮಿಡಿ. ಎಲ್ಲರೂ ಟ್ರೈ ಮಾಡಿ. ಆ್ಯಕ್ಚುಲಿ ನಾವು ತುಂಬ ಸ್ಕಿನ್ ಕೇರ್ ರೂಟೀನ್ ಮಾಡೋಕ್ಕಿಂತ ಇದೊಂದು ಸಿಂಪಲ್ ರೂಟೀನ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ನೋಡಿ ನಾನೆಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ನಾನು ಆ ಕೋಲ್ಗೇಟ್ ಪೇಸ್ಟ್ ಹಾಕ್ಬಿಟ್ಟು ತೊಳ್ಕೊಂಡೆ ದೇವ್ರದ್ದು. ಆಮೇಲೆ ಎಲ್ಲ ಹೂವಿಂದೆಲ್ಲ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡೆ. ಆಚೆ ಹೋಗೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮಾಡ್ಕೊಂಡು ಪೂಜೆನೂ ಆಯಿತು. ಆಮೇಲೆ ಇವತ್ತು ಈ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡೆ, ಇದು ರೆಡ್ಡು. ನಾನು ಇದನ್ನು ಆಫೀಸ್ಗೂ ತುಂಬ ಸಲ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಕೋವಿಡ್ ಆದಮೇಲೆ ನಾನು ತೊಗೊಂಡಿದ್ದ ಡ್ರೆಸ್ಸು. ಆ್ಯಕ್ಚುಲಿ ಇದನ್ನು ನಾನು
ಬ್ಯಾಂಗ್ಳೂರ್ ಸೆಂಟ್ರಲ್ ಮಾಲಲ್ಲಿ ತೊಗೊಂಡಿದ್ದೆ, ಜಯನಗರಲ್ಲಿ. ಆ ಸೆಂಟ್ರಲ್ ಮಾಲ್ ಆ್ಯಕ್ಚುಲಿ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ. ಯಾವ ಬ್ರ್ಯಾಂಡ್ ಅಂತ ನಾನು ಆ್ಯಕ್ಚುಲಿ ಚೆಕ್ ಮಾಡಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅಲ್ಲಿ ಕೋವಿಡ್ ಆದಮೇಲೆ ನಾನು ತುಂಬ ಒಂದೇ ಒಂದು ದಿವಸ ಹೋಗ್ಬಿಟ್ಟು ಒಂದು 10-15 ಡ್ರೆಸ್ಸಸ್ ತೊಗೊಂಡಿದ್ದೆ, ಈ ಥರ ಫ್ರಾಕ್ಸ್ ಎಲ್ಲ. ಅದರಲ್ಲಿ ಇದು ಒಂದು ಸರಿ ಇದನ್ನೇ ಹಾಕ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೆ. ಆಮೇಲೆ ಮೇಕಪ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಜಾಸ್ತಿ ಅಂತೂ ಮಾಡ್ಕೊಳ್ಳಲ್ಲ, ಮೇಕಪ್ಪು ಸಿಂಪಲ್ಲಾಗೇ ಇರುತ್ತೆ ನಂದು. ಲಿಪ್ಸ್ಟಿಕ್ಕು ಮತ್ತು ಸನ್ಸ್ಕ್ರೀನು ಇದೇ ರೂಟೀನ್ ಅಷ್ಟೇ. ಇದೇ ನಾನು ಸನ್ಬ್ಯಾನನ್ನು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ನೀವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು, ಸ್ಕಿನ್ನು ಅಷ್ಟೊಂದು ಹಾಳಾಗಲ್ಲ, ನೀಟಾಗಿರುತ್ತೆ ನಿಮ್ಮ ಸ್ಕಿನ್ನು. ನನಗೆ ಆ್ಯಕ್ಚುಲಿ ತುಂಬ ಜನ ಕೇಳ್ತಾರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ ಅಂತ. ಐ ಥಿಂಕ್ ಈ ಸನ್ಸ್ಕ್ರೀನೇ ಮೇಯ್ನ್ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಅದನ್ನು ಆಲ್ಮೋಸ್ಟ್ ಒಂದು 9 ಇಯರ್ಸಿನ ಮೇಲಾಯಿತು ಯೂಸ್ ಮಾಡ್ತಾ. ಅದಾದಮೇಲೆ ಈ ಮಾಯ್ಶ್ಚರೈಸರ್ ಹಾಕ್ಕೊಂಡೆ, ಸ್ವಲ್ಪ ಗ್ಲೋಯಿ ಫಿನಿಶ್ ಇರಲಿ ಅಂತ, ಶುಗರ್ ಬ್ರ್ಯಾಂಡ್ದು. ಇದೂ ಅಷ್ಟೇ ಇತ್ತೀಚೆಗೆ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಅದು ನನ್ನ ಸ್ಕಿನ್ಗೆ ಸೂಟ್ ಆಗ್ತಾಯಿದೆ. ಆಮೇಲೆ ನಾವು ಆ್ಯಕ್ಚುಲಿ ಇವತ್ತು ಹೋಗ್ತಾ ಇರೋ ರೆಸ್ಟೋರೆಂಟು ನಾವು ಒಂದು 10 ಇಯರ್ಸಿಂದ ಹೋಗಿದ್ವಿ. ಅಲ್ಲಿ ಆ್ಯಕ್ಚುಲಿ ನಿಮಗೆ ಬರೀ ಸೀ ಫುಡ್ ಸಿಕ್ಕತ್ತೆ. ಅಲ್ಲೊಂದು ಸ್ಪೆಷಲ್ ಐಟಮ್ ನಾವು ತಿಂದಿದ್ವಿ 10 ಇಯರ್ಸ್ ಹಿಂದೆ ಹೋದಾಗ. ಅದು ಪತ್ರಾಣಿ ಫಿಶ್ ಅಂತ ಹೇಳ್ಬಿಟ್ಟು, ಅದು ಪಾಂಪ್ರೆಟಲ್ಲಿ ಮಾಡ್ತಾರೆ. ಯಾವಾಗಲೂ ನಮ್ಮ ಹಸ್ಬೆಂಡ್ ಹೇಳೋರು ಆ ರೆಸ್ಟೋರೆಂಟಿಗೆ ಮತ್ತೊಂದು ಸಲ ಹೋಗ್ಬೇಕಂತ. ಅದು ಹತ್ತಿರದಲ್ಲೇ ಇದೆ, ವಿಜಯನಗರಲ್ಲಿದೆ. ಅದರ ಹೆಸರು ಸೀ ರೋಟ್ ಅಂತ. ಬಟ್ ನಮ್ಗೆ ಯಾವತ್ತೂ ಹೋಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ ಇವತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ನೀವೇನಾದರೂ ಅಲ್ಲಿಗೆ ಹೋದಾಗ ಸೀ ರೋಟ್ ಅಂತ ನಿಮಗೆ ಲೊಕೇಶನ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅಲ್ಲಿ ಆ್ಯಕ್ಚುಲಿ ನಿಮಗೆ ಪತ್ರಾಣಿ ಫಿಶ್ ಬೇಕಂತ ಹೇಳಿದರೆ ಆಲ್ಮೋಸ್ಟ್ ನೀವು 35 to 40 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಅದನ್ನು ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಮಾಡಿಕೊಡ್ತಾರೆ. ಒಂದು ಫಿಶ್ ಒಂದು ಪಾಂಪ್ರೆಟಿಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 1200 ಇಲ್ಲ 1300 ಇರುತ್ತೆ. ಬಟ್ ತುಂಬ ಟೇಸ್ಟ್ ಇತ್ತು ನಾವು ಲಾಸ್ಟ್ ಟೈಮ್ ಹೋದಾಗ. ಬಟ್ ಅದು 10 ಇಯರ್ಸ್ ಆದ್ರೂ ನಮ್ಗೆ ಆ ಟೇಸ್ಟ್ ಮರ್ತನೇ ಹೋಗಿರಲಿಲ್ಲ. ಯಾವಾಗೂ ನೆನೆಸ್ಕೊತಾ ಇದ್ವಿ, ಬಟ್ ಯಾವತ್ತೂ ಹೋಗೋಕ್ಕಾಗ್ತಿರಲಿಲ್ಲ. ಬಟ್ ಇವತ್ತು ಅಲ್ಲಿಗೆ ಹೋಗಬೇಕು, ಬೇರೆ ಏನು ಪ್ಲ್ಯಾನ್ ಚೇಂಜ್ ಮಾಡಬಾರ್ದು ಅಂತ ಅಂದ್ಕೊಂಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದರೆ ನಮಗೆ ಆ್ಯಕ್ಚುಲಿ ವ್ಯಾಲೆ ಪಾರ್ಕಿಂಗ್ ಮಾಡಬೇಕಂತ ನಮ್ಗೆ ಗೊತ್ತಾಗಲಿಲ್ಲ ಇಲ್ಲಿ. ಬಟ್ ಸಿಗ್ನಲಲ್ಲಿ ಹೋಗ್ಬಿಟ್ಟು ನಾನು ಕಾರ್ ನಿಲ್ಲಿಸಿದ್ದೆ. ಆಮೇಲೆ ಇಲ್ಲಿ ಬಂದರೆ ಸೆಕ್ಯೂರಿಟಿ ಗಾರ್ಡ್ ಬಂದುಬಿಟ್ಟು ನಮ್ಮ ಕಾರನ್ನು ತೊಗೊಂಡೋಗಿ ಪಾರ್ಕಿಂಗ್ ಮಾಡಿದ್ರು ಅವರು. ಆಮೇಲೆ ಇಲ್ಲಿ ಬಂದು ನಾನು ಅದೇ ಅನ್ಕೋತಾ ಇದ್ದೆ, ಯಾವ ಟೇಬಲಲ್ಲಿ ಕೂತಿದ್ದೆ ನಾನು 10 ಇಯರ್ಸ್ ಇದ್ದೆ ಅಂತೇಳ್ಬಿಟ್ಟು ಅದೇ ಟೇಬಲ್ ಹುಡುಕ್ತಾ ಇದ್ದೆ. ನಾನು ಹೋಗ್ಬಿಟ್ಟು ಇದೇ ಟೇಬಲ್ ಕೂತಿದ್ದೀನಿ ನಾನು ಲಾಸ್ಟ್ 10 ಇಯರ್ಸಿಂದ ಅಂತ ಇಲ್ಲಿ ಕೂತ್ಕೊಂಡೆ. ಬಟ್ ನಮ್ಮ ಹಸ್ಬೆಂಡ್ ಹೇಳಿದ್ರು ನಾವು ಇಲ್ಲಿ ಕೂತಿರ್ಲಿಲ್ಲ, ಇನ್ನೊಂದು ಟೇಬಲಲ್ಲಿ ಅಂತ ಹೇಳಿಬಿಟ್ಟು. ಬಟ್ ಅಲ್ಲೇನು ಆ್ಯಂಬಿಯನ್ಸ್ ಎಲ್ಲ ಏನೂ ಚೇಂಜಸ್ ಆಗಿಲ್ಲ. ಇಟ್ಸ್ ಅ ವೆರಿ ಡೀಸೆಂಟ್ ಒಂಥರ ಫ್ಯಾಮಿಲಿ ರೆಸ್ಟೋರೆಂಟು. ನಿಮಗೆ ಸೀ ಫುಡ್ ಎಲ್ಲ ತಿನ್ಬೇಕಂತ ಹೇಳಿದರೆ ಆ್ಯಕ್ಚುಲಿ ತುಂಬ ಟೇಸ್ಟ್ ಇರುತ್ತೆ. ನಾವು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ಬಟ್ ಅವರು ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವ್ರದ್ದು ನಿಜವಾಗ್ಲೂ ಚೆನ್ನಾಗೇ ಇದೆ. ಬಟ್ ಏನಂತ ಹೇಳಿದ್ರೆ ನಾವು ಈ 10 ಇಯರ್ಸಲ್ಲಿ ತುಂಬ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ತುಂಬ ಕಡೆ ತಿಂದಿದ್ದೀವಿ, ತುಂಬ ಟೇಸ್ಟ್ ನೋಡಿದ್ದೀವಿ. ಅದಕ್ಕೆ ನಮಗೇನಂತ ಅನ್ನಿಸ್ತಂದರೆ, ನಾವು ಲಾಸ್ಟ್ ಟೈಮ್ ಏನು ತಿಂದಿದ್ವಿ ಪತ್ರಾಣಿ ಫಿಶ್ ಅದೆಲ್ಲ, ಈ ಸಲ ನಮ್ಗೆ ಅಷ್ಟೊಂದು ಟೇಸ್ಟ್ ಇದೆ ಅಂತ ಅನ್ನಿಸ್ಲಿಲ್ಲ. ಬಟ್ ಅಂದ್ರೂ ನಾನೇನು ಇವ್ರದ್ದು ಚೆನ್ನಾಗಿಲ್ಲ, ಫುಡ್ ಟೇಸ್ಟ್ ಇಲ್ಲ ಅಂತ ಹೇಳೋಕ್ಕೋಗಲ್ಲ. ಅವ್ರದ್ದು ಫುಡೆಲ್ಲ ಟೇಸ್ಟೇ ಇದೆ. ಬಟ್ ನಾವು ತುಂಬ ಕಡೆ ಒಂದ್ಸಲ ನೀವು ಟ್ರೈ ಮಾಡಿದಾಗ ಏನಾಗುತ್ತೆ, ನಿಮ್ಮ ಟೇಸ್ಟ್ ಬಡ್ಸೂ ಚೇಂಜ್ ಆಗಿಬಿಟ್ಟಿರುತ್ತೆ. ಆ ಥರ ಅಂತ ನಾವು ಅಂದ್ಕೊಂಡ್ವಿ. ಇದು ಲಾಸ್ಟ್ ಟೈಮ್ ಬಂದಾಗೂ ನಾವು ಆರ್ಡರ್ ಮಾಡಿದ್ವಿ ಪ್ರಾನ್ಸ್ ಗೋಲ್ಡನ್ ಫ್ರೈ ಅಂತ. ಇದೇನೆ ನೋಡಿ ಪತ್ರಾಣಿ ಫಿಶ್ ಅಂತೇಳ್ಬಿಟ್ಟು. ಇದನ್ನು ಪಾಂಪ್ರೆಟನ್ನ ಈ ಥರ ಬಾಳೆ ಎಲೆದಲ್ಲಿ ಗ್ರೀನ್ ಮಸಾಲ ಹಾಕಿಬಿಟ್ಟು ಮಾಡಿರ್ತಾನೆ. ನಮ್ಗೆ ಆ್ಯಕ್ಚುಲಿ ನಾವು ಜಾಸ್ತಿ ಸ್ಪೈಸಿ ತಿನ್ನಲ್ಲ. ಎಲ್ಲ ಟೈಮಲ್ಲೂ ನಾವೆಲ್ಲಿ ಹೋದ್ರೂ ಮೀಡಿಯಮ್ ಸ್ಪೈಸಿನೇ ತಿನ್ನೋದು. ಬಟ್ ನಮಗೆ ಮೀಡಿಯಮ್ ಸ್ಪೈಸಿ ಅಂತ ಹೇಳೋಕ್ಕೆ ಗೊತ್ತಾಗಲಿಲ್ಲ, ಅದಕ್ಕೆ ಸ್ವಲ್ಪ ಸ್ಪೈಸಿ ಇತ್ತು. ಅದು ಗ್ರೀನ್ ಚಿಲ್ಲಿ ಸ್ಪೈಸ್ ಅಂದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ಆಮೇಲೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಇವತ್ತು ಕ್ರ್ಯಾಬ್ದು ಗೀ ರೋಸ್ಟ್ ತೊಗೊಂಡಿದ್ವಿ. ಆ್ಯಕ್ಚುಲಿ ಗೀ ರೋಸ್ಟು ತುಂಬ ಟೇಸ್ಟ್ ಇತ್ತು. ಅಂದರೆ ನನ್ನ ಮಗ ಮತ್ತು ಹಸ್ಬೆಂಡ್ ಪ್ರಕಾರ ಅಷ್ಟೊಂದು ಟೇಸ್ಟ್ ಇಲ್ಲ ಅಂದರು. ನನಗಂತೂ ಒಂದು ಕ್ರ್ಯಾಬನ್ನು ತಿನ್ನೋಕ್ಕಾಗಲಿಲ್ಲ. ಅದರಲ್ಲಿ ಅದು ಹಲ್ಲಲ್ಲಿ ಕಡಿಯೋಕ್ಕೇ ಆಗ್ತಾ ಇರಲಿಲ್ಲ. ನಾನು ಚಿಕ್ಕಕ್ಕಿರುವಾಗ ನಮ್ಮ ಅಜ್ಜಿ ಮನೆಗೆಲ್ಲ ಹೋದಾಗ ಗದ್ದೆಯಲ್ಲಿರೋದು ಕ್ರ್ಯಾಬ್ ಮಾಡ್ತಿದ್ರು. ಅದನ್ನು ನಾನು ಎಷ್ಟು ಚೆನ್ನಾಗಿ ತಿಂತಿದ್ದೆ. ಬಟ್ ಇವಾಗ ನಂಗೆ ತಿನ್ನೋಕ್ಕೆ ಬರ್ತಿರ್ಲಿಲ್ಲ. ಬಟ್ ಮನೇಲಿ ಮಾಡಿದಾಗ ನಾನು ನೀಟಾಗಿ ತಿಂತೀನಿ, ಯಾಕಂದರೆ ಅಷ್ಟೊಂದು ಕಾನ್ಷಿಯಸ್ ಇರೋಲ್ಲ. ಆಚೆ ಹೋದಾಗ ಸ್ವಲ್ಪ ಕಾನ್ಷಿಯಸ್ ಇದ್ದೆ ಅನಿಸುತ್ತೆ, ಅದಕ್ಕೆ ತಿನ್ನೋಕ್ಕೆ ಆಗಲಿಲ್ಲ. ಆಮೇಲೆ ಅದು ಸ್ವಲ್ಪ ಉಳಿದಿತ್ತು, ಹಂಗೆ ಪಾರ್ಸೆಲ್ ತೊಗೊಂಡು ಬಂದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದರು, ನಮ್ಮದೊಂದು ಪ್ರಾಪರ್ಟಿದೊಂದು ವಿಸಿಟ್ ಇತ್ತು, ಅಲ್ಲಿಗೂ ಹೋಗಿ ಬರೋಣ. ಯಾಕಂದರೆ ನನ್ನ ಮಗ ಎಕ್ಸಾಮ್ಸು ಅದು ಇದು ಅಂತ ಯಾವಾಗೂ ಬ್ಯುಸಿ ಇರ್ತಿದ್ದ, ಅವನ್ನೆಲ್ಲೂ ನಮ್ಮ ಜೊತೆಗೆ ಬಂದೇ ಇರಲಿಲ್ಲ. ಅದಕ್ಕೆ ಸರಿ ಅಂತ ನಮ್ಮ ಹಸ್ಬೆಂಡ್ ಹೇಳ್ದಂಗೆ ಅಲ್ಲೂ ವಿಸಿಟ್ ಮಾಡಿ ಅಲ್ಲಿ
ನಮ್ಮ ಪ್ರಾಪರ್ಟಿಲಿ ಇರೋರನ್ನೆಲ್ಲ ಮಾತಾಡ್ಸ್ಕೊಂಡು ಒಂದು ವಿಸಿಟ್ ಹಾಕಿ ಬರೋಣ ಅಂತ ಬಂದ್ವಿ. ಆಮೇಲೆ ಆ್ಯಕ್ಚುಲಿ ಅಲ್ಲಿಂದ ಬಂದಮೇಲೆ ನಾನು ಮಲ್ಕೊಂಡವಳು. ನನಗೆ ಒಂದು 7:38 ಆದ್ರೂ ಎಚ್ಚರನೇ ಆಗಿರಲಿಲ್ಲ. ಅಷ್ಟೊಂದು ಡೀಪ್ ಸ್ಲೀಪ್ ಮಾಡ್ತಾಯಿದ್ದೆ ನಾನು ಆ್ಯಕ್ಚುಲಿ. ಇಲ್ಲಿ ನೋಡಿ ಆ ಪ್ಲೇಸಲ್ಲಿ ಎಷ್ಟು ಚೆನ್ನಾಗಿದೆ, ಮರ ಅಂತೂ ದೊಡ್ಡದು ಮರ ಇದೆ. ಅಲ್ಲಿ ಆ್ಯಕ್ಚುಲಿ ಅಲ್ಲೇ ತುಂಬ ಕ್ಲೌಡಿ ಇತ್ತು. ನಾನು ಬರೋ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿತ್ತು. ನಾನು ನಿದ್ದೆ ಮಾಡಿ ಎದ್ದಾಗ ಈ ಥರ ಕಾಣಿಸ್ತಾ ಇತ್ತು ನಮ್ಮ ಬಾಲ್ಕನಿಯಿಂದ. ಆ್ಯಕ್ಚುಲಿ ಇಲ್ಲಿ ಮಳೆ ಬರ್ತಾ ಇರೋದು ಗೊತ್ತಾಗಲ್ಲ, ಆದರೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಆ್ಯಕ್ಚುಲಿ ನಾನು ಈ ವಿಡಿಯೋ ತೊಗೊಂಡಾಗ. ನೋಡಿ ಎಲ್ಲ ಫುಲ್ ಬೆಂಗಳೂರಲ್ಲಿ ಮಳೆ ಬರ್ತಾಯಿತ್ತು. ಎಷ್ಟು ನೈಟ್ ಆಗಿದೆ, ಬಟ್ ಸ್ಟಿಲ್ ಚೆನ್ನಾಗಿ ಅನಿಸ್ತಾಯಿತ್ತು, ವೆದರ್ ಚೆನ್ನಾಗಿತ್ತು. ಆಮೇಲೆ ಇದು ಮಂಡೇ ಮಾರ್ನಿಂಗ್ ಏನಂತ ಹೇಳಿದ್ರೆ, ನಾನು ಆಫೀಸ್ಗೆ ಹೋಗಿ ಆಮೇಲೆ ಈವ್ನಿಂಗು ಮನೆಗೆ ಬರೋ ಟೈಮಲ್ಲಿ ನಾನು ಸುಲ್ತಾನ್ ಜುವೆಲ್ಲರ್ಸ್ಗೆ ಹೋಗಿದ್ದೆ. ಆ್ಯಕ್ಚುಲಿ ನನಗೆ ಗೋಲ್ಡ್ ಜುವೆಲ್ರೀಸ್ ಅಂತ ಹೇಳಿದರೆ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ನಾನು ಎಷ್ಟು ಡ್ರೆಸ್ಸಸ್ಸು ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಎಲ್ಲ ಬೈ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ನನಗೆ ಗೋಲ್ಡನ್ನೇ ಇಷ್ಟ ಆ್ಯಕ್ಚುಲಿ. ಇದೊಂದು ಕಲೆಕ್ಷನ್ ನೋಡಿದೆ, ದೊಡ್ಡದು ಒಂದು ಪರ್ಲ್ ವೈಟ್ ಬೀಡ್ಸ್ದು ಹಾರ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಅವ್ರ ಹತ್ರ ಎಲ್ಲ ಪ್ರೈಸ್ ಎಲ್ಲ ಕೇಳ್ಕೊಂಡು ಆಮೇಲೆ ಬಂದೆ. ನಾನು ಆಫೀಸಿಂದ ಬರೋ ಅಷ್ಟೊತ್ತಿಗೆ ನಂಗೆ ತುಂಬಾ ಹಸಿವಾಗಿರುತ್ತೆ ಆ್ಯಕ್ಚುಲಿ. ಅದು ಬೇರೆ ಮಳೆ ಬೇರೆ ಬರ್ತಿತ್ತು, ಏನಾದರೂ ತಿನ್ನೋಣ ಅಂದ್ಕೊತಾ ಇದ್ದೆ. ಏನೂ ಸ್ನ್ಯಾಕ್ಸ್ ಸಿಕ್ಕಿಲ್ಲ. ಸರಿ ಅಂತೇಳ್ಬಿಟ್ಟು ಅಲ್ಲೊಂದು ಮನೀಸ್ ಬಿರಿಯಾನಿ ಅಂತ ಇದೆ, ಅಲ್ಲೋಗ್ಬಿಟ್ಟು ಬಿರಿಯಾನಿನೇ ತಿಂದುಬಿಟ್ಟೆ. ಎಷ್ಟು ಹಸಿವಾಗ್ತಾಯಿತ್ತು ಅಂತ ಹೇಳಿದ್ರೆ, ನಾನು ಏನೋ ವರ್ಷಾನುಗಟ್ಲೆ ಊಟನೇ ಮಾಡಿಲ್ವೇನೋ ಅನ್ನೋಷ್ಟು ಹಸಿವಾಗ್ತಾಯಿತ್ತು. ಸರಿ ಅಂತೇಳ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಮತ್ತು ಮನೆಗೂ ಬಿರಿಯಾನಿ ಪಾರ್ಸೆಲ್ ತೊಗೊಂಬಂದೆ. ನಾನು ನೋಡಿ ಈ ಡ್ರೆಸ್ ಹಾಕ್ಕೊಂಡೋಗಿದ್ದೆ ಮಂಡೇ, ಫಾರ್ಮಲ್ ಶರ್ಟ್ ಮತ್ತು ಫಾರ್ಮಲ್ ಪ್ಯಾಂಟ್ ಹಾಕ್ಕೊಂಡೋಗಿದ್ದೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾರಿಗಾದರೂ ಸಿ ರೋಡ್ಗೆ ಹೋಗಬೇಕು ಅಂತ ಇಷ್ಟ ಇದ್ದರೆ ನಾನು ಅದ್ರದ್ದು ಲೊಕೇಶನ್ ಹಾಕಿರ್ತೀನಿ. ಹಾಗೆ ಮನೀಸ್ ಬಿರಿಯಾನೀಸ್ದು ನಾನು ನಿಮಗೆ ಲೊಕೇಶನ್ ಹಾಕಿರ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಬಾಯ್, ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.